ಹಾಯ್ ಸ್ನೇಹಿತರೆ, ಇವತ್ತು ನಾರ್ಮಲ್ ರಸ್ಕ್ ವೀಡಿಯೋ ಮಾಡ್ತಾಯಿದ್ದೀನಿ. 5 ಕೆ ಜಿ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. 5 ಕೆ ಜಿ ಮೈದಾ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಮಿಷಿನಿಗೆ. 1.5 ಕೆ ಜಿ ಸಕ್ಕರೆ, 300 ಗ್ರಾಮ್ ಕೆ ಜಿಗೆ 300 ಗ್ರಾಮ್ ಸಕ್ಕರೆ. ಕರೆಕ್ಟಾಗಿ ನೋಡ್ಕೊಳ್ರಿ. ಸಕ್ಕರೆ ಜೊತೆನೇ ಈಸ್ಟು ಹಾಕ್ಕೊಂತ ಇದ್ದೀನಿ. ಒಂದು 5 ಕೆ ಜಿಗೆ 10 ಗ್ರಾಮ್ ಲೆಕ್ಕದಲ್ಲಿ ಕೊಟ್ಕೊಂಡ್ರೆ ಪರವಾಗಿಲ್ಲ. ಹೆಚ್ಚು ಕಡಿಮೆ ಕೊಟ್ಕೊಳ್ರಿ. ನೋಡಿರಿ 10-20 ಗ್ರಾಮು. ಇವು ಸ್ಪೆಷಲ್ ರಸ್ಕು. ಬ್ರೆಡ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದವೆ. ಮಿಕ್ಸಿಂಗ್ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ, ಗಮನ ಇಟ್ಕೊಂಡು ಕೇಳ್ಕೊಳ್ರಿ. 5 ಕೆ ಜಿ ಮೈದಾ ಹಾಕ್ಕೊಂಡಿದ್ದೀನಿ. ಬ್ರೆಡ್ ನೋಡಿರಿ ನಮ್ಮ ಅಂಗಡಿದು ಸಖತ್ ಚೆನ್ನಾಗಿ ಬಂದಿರ್ತವೆ. ಸ್ವಲ್ಪನೂ ಜಾರು ಬರಲ್ಲ. ಇವು ಸ್ಪೆಷಲ್ ರಸ್ಕು, ಮೊಟ್ಟೆ ಪಪ್ಸು. ವೀಡಿಯೋಕ್ಕೆ ಹೋಗೋಣ ಬಂದುಬಿಟ್ರಿ. ಮಿಲ್ಕ್ ಪೌಡ್ರ್ ಹಾಕ್ಕಂತಿದ್ದೀನಿ. ಕೆ ಜಿಗೆ 30 ಗ್ರಾಮ್ ಲೆಕ್ಕ. 150 ಗ್ರಾಮ್ ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಸ್ಟ್ ಹಾಕ್ಕಂತಿದ್ದೀನಿ ನೋಡಿರಿ. ಸಕ್ಕರೆ ಜೊತೆನೇ ಹಾಕ್ಕಂತಿದ್ದೀನಿ ಈಸ್ಟು. 5 ಕೆ ಜಿಗೆ ಒಂದು 70 ಗ್ರಾಮ್ ಕೊಟ್ಕೊಂತೀನಿ. ಮಿಲ್ಕ್ ಪೌಡ್ರ್ ಹಾಕ್ಕಂತೀನಿ. ಕೆ ಜಿಗೆ 30 ಗ್ರಾಮ್ ಲೆಕ್ಕ, 150 ಗ್ರಾಮು. 5 ಕೆ ಜಿಗೆ 150 ಗ್ರಾಮ್ ಮಿಲ್ಕ್ ಪೌಡ್ರ್ ಕೊಟ್ಕೊತಿದ್ದೀನಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ತುಂಬ ಜನ ಕೇಳ್ತೀರಿ ನಾರ್ಮಲ್ ರಸ್ಕು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ರಿ. ಅದಕ್ಕೆ ಸೇಮ್ ಕೆ ಜಿಗೆ 30 ಗ್ರಾಮ್, 150 ಗ್ರಾಮ್. ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ವಾಟ್ರ್ ಹಾಕ್ಕಂತಿದ್ದೀನಿ. 2.5 ಲೀಟ್ರ್ ಕೊಡ್ರಿ. 5 ಕೆ ಜಿಗೆ 2.5 ಲೀಟ್ರು ನೀರು. ಆಯಿಲ್ಲು 500 ಗ್ರಾಮ್ ಕೊಟ್ಕೊಳ್ರಿ. ತುಂಬ ಜನ ಕೇಳ್ತಿದ್ರು ಮಿಕ್ಸಿಂಗು, ಅವ್ರಿಗೋಸ್ಕರ ಮಾಡ್ತೀನಿ. ನಾವು ನಾರ್ಮಲ್ ರಸ್ಕ್ ಹಾಕಲ್ಲ, ಬರೀ ಸ್ಪೆಷಲ್ ರಸ್ಕ್ ಅಷ್ಟೇ ಹಾಕೋದು ನಮ್ಮ ಅಂಗಡಿಗೆ. ನಿಮಗೋಸ್ಕರ ಮಾಡ್ತಾಯಿದ್ದೀನಿ ವೀಡಿಯೋ. ತುಂಬ ಜನ ಕೇಳಿದ್ರಲ್ಲ ಅಂತೇಳ್ಬಿಟ್ಟು ಇಷ್ಟು ಉಜ್ಜಿಸ್ಕೊಂಡು ಹುಳಿ ಬಿಟ್ಕೊಬಿಟ್ರಿ. ಇನ್ನೇನು ಹಾಕೋಬಿಟ್ರಿ. ಹುಳಿ ಬರಲಿ, 1 ಅವರ್ ಹುಳಿ ಬರಲಿ ಕರೆಕ್ಟಾಗಿ. ಒಂದು 100 ಗ್ರಾಮ್ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. 100 ಗ್ರಾಮ್ ಬಾದಾಮ್ ಪೌಡ್ರು. ವಾಟ್ರು 2.5 ಲೀಟ್ರ್ ಕೊಡ್ರಿ ಕರೆಕ್ಟಾಗಿ 5 ಕೆ ಜಿಗೆ. ಏಲಕ್ಕಿ ಪೌಡ್ರಿಂದ 20-30 ಗ್ರಾಮ್ ಕೊಟ್ಕೊಳ್ರಿ. ಇದ್ದರೆ ಕೊಡ್ರಿ, ಇಲ್ಲಾಂದ್ರೆ ನಡೆಯುತ್ತೆ. ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ತೋರಿಸ್ತಾಯಿದ್ದೀನಿ. ಉಪ್ಪು 50 ಗ್ರಾಮು. 1 ಗಂಟೆಲಿ ಹುಳಿ ಬರುತ್ತೆ. ಹಾಕಿ ನೋಡಿರಿ ಗೊತ್ತಾಗುತ್ತೆ. 1 ಗಂಟೆಲಿ ಹುಳಿ ಬರಲಿ, ಚೆನ್ನಾಗಿ ಹುಳಿ ಬರುತ್ತೆ. ಆಮೇಲೆ ಆನ್ ಮಾಡ್ಕೊಳ್ರಿ ಮಿಷಿನು. ಹಾಕ್ಬಿಟ್ರಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಇನ್ನೊಂದು 200 ಗ್ರಾಮ್ ಎಣ್ಣೆ ಕೊಡ್ರಿ. ಹುಳಿ ಬಂದಮೇಲೆ ಒಂದು 200 ಗ್ರಾಮ್ ಎಣ್ಣೆ ಕೊಡ್ರಿ. ಒಂದು 600 ಗ್ರಾಮ್ ದಾಲ್ಡ ಕೊಡ್ತಾಯಿದ್ದೀನಿ. 5 ಕೆ ಜಿ ಮಿಕ್ಸಿಂಗಿಗೆ 600 ಗ್ರಾಮ್ ದಾಲ್ಡ. 1 ಅವರ್ ಹುಳಿ ಬರಲಿ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಗಟ್ಟಿನೇ ಕಲಿಸ್ಕೊಳ್ರಿ. 2.5 ಲೀಟ್ರ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರ್ತವೆ 5 ಕೆ ಜಿಗೆ. 600 ಗ್ರಾಮ್ ದಾಲ್ಡ ಕೊಡ್ತಾಯಿದ್ದೀನಿ. ದಾಲ್ಡ ಎತ್ತಾಕೊಂಡು ಒಂದು 5 ನಿಮಿಷ ಈ ತನಂಗೆ ಹಾಕ್ಕೊಂಡ್ರೆ ಸಾಕು. 600 ಗ್ರಾಮ್ ದಾಲ್ಡ ಹಾಕ್ತಿದ್ದೀನಿ, ನೋಡ್ಕೊಳ್ರಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ರಸ್ ಸಖತ್ ಚೆನ್ನಾಗಿ ಬರ್ತವೆ. ನಾನು ಇವಾಗ ಒಬ್ಬರು ಕೇಳಿ ಒಂದು 2-3 ಜನ ಕೇಳಿದ್ರು ಅಂತ ವೀಡಿಯೋ ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ತೋರಿಸ್ತೀನಿ ನಾನು ರಸ್ಕ್ ಎಷ್ಟು ಚೆನ್ನಾಗಿ ಬಂದಿರ್ತವೆ ಜಾರಿ ಇಲ್ದಂಗೆ ಅಂತ. ವೆನಿಲಾ ಪೌಡ್ರು ಒಂದು 30-50 ಗ್ರಾಮ್ ಹಾಕ್ಕೊಳ್ರಿ. ಸಖತ್ ಚೆನ್ನಾಗಿ ಬರ್ತವೆ ರಸ್ಕು. ಒಂಚೂರು ಜಾರು ಬರೋಲ್ಲ, ಸಖತ್ ಚೆನ್ನಾಗಿ ಬರ್ತವೆ. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರ್ತವೆ ಟೇಸ್ಟು. ನೋಡಿರಿ ನಮ್ಮ ಅಂಗಡಿ ಕ್ರೀಮ್ ಬನ್ ಮಿಕ್ಸಿಂಗು ಅಪ್ಲೋಡ್ ಮಾಡ್ತೀನಿ. ಡ್ರೈ ಫ್ರೂಟ್ ಕೇಕು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಬನ್ ಮಿಕ್ಸಿಂಗ್ ಕೇಳಿದ್ರಲ್ಲ, ಹಂಗಾಗಿ ಬನ್ ಮಿಕ್ಸಿಂಗ್ ಅಪ್ಲೋಡ್ ಮಾಡ್ತೀನಿ. ಬ್ರೆಡ್ ನೋಡಿರಿ ಸಖತ್ ಚೆನ್ನಾಗಿ ಬಂದಿರ್ತವೆ, ತೋರಿಸ್ತಾಯಿದ್ದೀನಿ. ವೀಡಿಯೋ ಲಾಸ್ಟ್ ತನಕ ನೋಡಿರಿ. ರಸ್ಕು ತೋರಿಸ್ತೀನಿ ಹೆಂಗೆ ಬರ್ತವೆ ಏನು ಅಂತ. ವೆಯ್ಟ್ಲೆಸ್ ಬರ್ತವೆ ರಸ್ಕು, ಸಖತ್ ಚೆನ್ನಾಗಿರ್ತವೆ ಟೇಸ್ಟು. 300 ಗ್ರಾಮ್ ಸಕ್ಕರೆಯಲ್ಲಿ ಆ ಥರ ಬರೋಲ್ಲ ರಸ್ಕು. ಬಟ್ ಇದು ನಮ್ಮ ಮಿಕ್ಸಿಂಗ್ ಹಾಕಿ ನೋಡಿರಿ, ಚೆನ್ನಾಗಿ ಬರ್ತವೆ ರಸ್ಕು. ನಾವು ಡೈಲಿ ಒಂದು 3-4 ತಟ್ಟೆ ಕ್ರೀಮ್ ಬನ್ ಹಚ್ಕೊಡ್ಬೇಕು. ಚೆನ್ನಾಗಿ ಖಾಲಿ ಆಗ್ತವೆ ನಮ್ಮ ಅಂಗಡೀಲಿ. ನೋಡಿರಿ ರಸ್ಕ್ ಎತ್ತಾಕೊಂಡಿದ್ದೀನಿ. ನಾವು 300 ಗ್ರಾಮ್ ಹಾಕ್ಕಂತ ಸಾಕು ತೂಕ. ಕರೆಕ್ಟಾಗಿ ಬರ್ತವೆ ರಸ್ಕ್, ಚೆನ್ನಾಗೇ ಬರ್ತವೆ. ಇನ್ನೂ ಜಾಸ್ತಿ ಆದರೆ ಜಾಸ್ತಿ ಆಗ್ಲಾಗ್ಬಿಡುತ್ತೆ. ಹಂಗಾಗಿ 300 ಗ್ರಾಮ್ ತೂಕ ಮಾಡ್ಕೊಂಡು ಸುತ್ಕೊಂತೀವಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಸತಿ ಹೇಳ್ತೀನಿ ರಸ್ ಮಿಕ್ಸಿಂಗು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. 5 ಕೆ ಜಿ ಮೈದಾ, 1.5 ಕೆ ಜಿ ಸಕ್ಕರೆ, 150 ಗ್ರಾಮ್ ಕಸ್ಟರ್ಡು, 150 ಗ್ರಾಮ್ ಮಿಲ್ಕು, ಒಂದು 50 ರೂಪಾಯಿ ವೆನಿಲಾ ಪೌಡ್ರು, 100 ಗ್ರಾಮ್ ಬಾದಾಮ್ ಪೌಡ್ರು. ಬಾದಾಮ್ ಪೌಡ್ರ್ ಹಾಕ್ರಿ, ಸಖತ್ ಟೇಸ್ಟ್ ಬರ್ತವೆ ರಸ್ಕು. ಆಯಿಲ್ಲು 600-700 ಗ್ರಾಮ್ ಕೊಟ್ಕೊಳ್ರಿ. ಹುಳಿ ಬಂದಮೇಲೆ ಇನ್ನೊಂದು 200 ಗ್ರಾಮ್ ಆಯಿಲ್ ಹಾಕ್ಕೊಂಡ್ರೆ ಸಖತ್ ಚೆನ್ನಾಗಿ ಬರುತ್ತೆ ರಸ್ಕು. ನೋಡಿರಿ ಬಿಡ್ತಾಯಿದ್ದೀನಿ. ರಸ್ಕ್ ಬಂದಿದ್ದಾವೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಹೊರಗಡೆ ಸುತ್ತಬಿಟ್ಟು.
ನಾನು 25 ನಿಮಿಷ ಬಿಡ್ತೀನಿ 170 ಈಟಿಗೆ 25 ನಿಮಿಷ ಬಿಡ್ತೀನಿ. ನೋಡಿ ಆಗಿದ್ದಾವೆ ರಸ್ಕು ಸಖತ್ ಚೆನ್ನಾಗಿ ಬಂದವೆ. ಇದು ಕಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋ. ಚೆನ್ನಾಗಿ ಬಂದಿತ್ತು ಗುರು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್.